ನಮಸ್ಕಾರ. ನೆಕ್ಸ್ಟ್ ಜನ್ ಆಸ್ಟ್ರೋ ವೀಕ್ಷಕರಿಗೆಲ್ಲ ಸ್ವಾಗತ. ಹಾಗೆಯೇ ಈ ದಿನ ರಾಶಿ ಫಲಗಳ ಬಗ್ಗೆ ನೋಡೋದಾದರೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳೋದೇನಂತಂದರೆ ನಿಜವಾದ ಜ್ಯೋತಿಷಿ ಅಂದರೆ ಯಾರು, ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ. ಯಾಕೆಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಈಗಿರೋಂಥ ಆ್ಯಡ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ. ನಿಮ್ಮ ಜಾತಕವನ್ನು ಒಬ್ಬ ವ್ಯಕ್ತಿ ಹತ್ರ ತೊಗೊಂಡೋದಾಗ ಆತ ಫಸ್ಟು ನಿಮ್ಮ ಜನ್ಮ ಸಮಯ ಸರಿ ಇದೆಯಾ ಇಲ್ವಾ ಅಂತ ಫಸ್ಟ್ ಪರೀಕ್ಷೆ ಮಾಡಬೇಕು. ಅದಕ್ಕಾಗಿ ನಿಮ್ಮ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಯಾಕೆಂದರೆ ನೀವು ಕೊಟ್ಟಿರೋ ಸಮಯವನ್ನೇ ಆತ ಇಟ್ಕೊಂಡು ಜಾತಕವನ್ನು ಹೇಳಬಾರ್ದು. ಯಾಕೆಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು, BTR ಅಂತಾರೆ. ಇದ್ರ ಪ್ರಕಾರ ಜನ್ಮ ಸಮಯವನ್ನು ಲಗ್ನವನ್ನು ಕಂಡಿಡಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಂತರದಲ್ಲಿ ದಶೆಗಳನ್ನು 2-3 ದಶೆಗಳನ್ನು ಅಪ್ಲೈ ಮಾಡಿ ಅದರ ನಂತರದಲ್ಲಿ ಪ್ರಶ್ನೆಶಾಸ್ತ್ರ ಆಗಿರ್ಬೋದು, ದಶೆಗಳಾಗಿರ್ಬೋದು, ಮತ್ತು ಚರದಶೆ, ಆಮೇಲೆ ಮಾಂಡುಕ ದಶೆ, ಆಮೇಲೆ ಯೋಗಿನಿ ದಶೆಗಳಂತೆಲ್ಲ ಇದೆ. ಕೇವಲ ವಿಂಶೋತ್ತರ ದಶೆ ಮಾತ್ರ ಅಲ್ಲ, ಬಹಳಷ್ಟು ದಶೆಗಳಿದೆ, 40ಕ್ಕೂ ಮೇಲ್ಪಟ್ಟಿದೆ. ಎಲ್ಲದನ್ನು ಅಪ್ಲೈ ಮಾಡಿ ಪ್ರೆಡಿಕ್ಷನ್ ಕೊಡುವಾಗ ಇದನ್ನೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಅಸ್ತರ ಸಾಮುದ್ರಿಕೆಯೂ ಕೂಡ ಅದಕ್ಕೆ ಅನ್ವಯ ಮಾಡಿದ್ರೆ ಒಳ್ಳೆಯದು. ಈ ರೀತಿಯಲ್ಲೆಲ್ಲ ನೋಡಿ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಆದರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಪರಿಹಾರಗಳನ್ನು ಹೇಳುವಾಗ ಗ್ರಂಥಗಳಲ್ಲಿರುವಂಥ ಪರಿಹಾರಗಳನ್ನೇ ಹೇಳಬೇಕು. ಅದು ಬಿಟ್ಟು ನಮಗೆ ಯಾವುದೋ ಕಾಸ್ಟ್ಲಿ ಜೆಮ್ ಸ್ಟೋನು ಅಥವಾ ನ್ಯೂಮರಾಲಜಿ ಪ್ರಕಾರ ಹೇಳುವಂಥದ್ದು ಇದೆಲ್ಲ ಕೂಡ ಯಾವುದು ನಂಬೋಕೆ ಹೋಗಬೇಡಿ. ಆಮೇಲೆ ನ್ಯೂಮರಾಲಜಿ ಇದನ್ನೆಲ್ಲ ಹೇಳೋರು ಇನ್ನೊಂದು ವಿಷಯ ಏನಂತಂದರೆ ಒಂದೇ ದಿನದಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ, ಅವ್ರ ಭವಿಷ್ಯ ಒಂದೇ ಥರ ಇರಲ್ಲ. ಇನ್ನೊಂದು ವಿಚಾರ ಏನಂತಂದರೆ ಒಂದೇ ತಾಯಿಯ ಹೊಟ್ಟೆಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಜನ್ಮ ಸಮಯದಲ್ಲಿ ಕೇವಲ 1-2 ನಿಮಿಷ ಡಿಫ್ರೆನ್ಸ್ ಇರುತ್ತೆ. ಇದನ್ನು ನೋಡೋಕ್ಕೆ ಯಾವ ಪದ್ಧತಿನ ಅನುಸರಿಸಿದ್ದಾರೆ ಜ್ಯೋತಿಷರು ಅದನ್ನೆಲ್ಲ ನೋಡಬೇಕು. ಸುಮ್ಮನೆ ನಾವು ರಾಶಿ ಮೇಲೆ ನೀವು ಕೊಟ್ಟಿರೋ ಜನ್ಮ ಸಮಯದ ಮೇಲೆ ಯಾರು ಕೂಡ ಭವಿಷ್ಯವನ್ನು ಹೇಳಬಾರ್ದು. ಒಳ್ಳೆಯ ಜ್ಯೋತಿಷಿ ಅದನ್ನ ಯಾವುದು ಕೂಡ ಮಾಡಲ್ಲ. ಸೊ ಈ ಬಗೆಯಲ್ಲಿ ಜಾತಕವನ್ನು ನೋಡುವಂಥವ್ರ ಹತ್ರ ನಿಮ್ಮ ಜಾತಕಗಳನ್ನು ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ನ ಇಟ್ಕೋಬೇಡಿ. ಸೊ ಇಷ್ಟು ವಿಚಾರಗಳಿದೆ. ಆದರೆ ಈ ದಿನ ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋದಾದರೆ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಅದರಲ್ಲಿ ರಾಶಿ ಫಲದ ಬಗ್ಗೆ ಏನು ನಿರ್ಣಯ ನೀಡಿದ್ದಾರೆ ಆ ಒಂದು ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ರಾಶಿ ಫಲವನ್ನು ನಾವು ಹೇಳ್ತಾ ಇದ್ದೀವಿ. ಇದನ್ನು ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳಿನಲ್ಲಿ ಆಗ್ಬೋದಂಥ ಘಟನೆಗಳ ಬಗ್ಗೆ ಹೇಳೋದಾದರೆ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಈ ಒಂದು ರಾಶಿ ಫಲವನ್ನು ಹೇಳ್ತಾ ಇದ್ದೀವಿ. ರಾಶಿ ಫಲವನ್ನು ಯಾವಾಗಲೂ ಸಹ ಬಹಳ ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡಬಾರ್ದು. ಯಾಕೆಂದರೆ ಲಗ್ನದಿಂದಲೇ ನಾವು ಹೇಳಬೇಕಾಗುತ್ತೆ. ಆದರೂ ಕೂಡ ಇನ್ ಜನರಲ್ ಆಗಿ ಕೆಲವು ವಿಷಯಗಳನ್ನು ಹೇಳೋದಾದರೆ ಇಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ ಚಂದ್ರ ಬಂದು ರಾಹುವಿಂದ ಇದಾಗಿ 1ನೇ ತಾರೀಕಲ್ಲಿ ಹೇಳೋದಾದರೆ ಅಲ್ಲಿಂದ ಮತ್ತೆ ಗ್ರಹ ಬದಲಾವಣೆ ಆಗುತ್ತೆ. ಮೇಷರಾಶಿಗೆ 4ನೇ ಮನೆಯಲ್ಲಿ ಗುರುಗ್ರಹ ಬಂದು ಯಾವಾಗಲೂ ಕೂಡ ಗುರುಗ್ರಹ ಟ್ರಾನ್ಸಿಟ್ ಆದಾಗಲೇ ನಾನು ಹೇಳಿದ್ದೆ, ಇವಾಗ 4ಥ ಭಾವದಲ್ಲಿ ಗುರುಗ್ರಹ ಬರ್ತಾ ಇರುವಂಥದ್ದು ಇನ್ನು 1 ವರ್ಷಗಳ ಕಾಲ ಗೃಹ ನಿರ್ಮಾಣದ ಯೋಗ ಇರುತ್ತೆ. ಮನೆಗೆ ಸಂಬಂಧಪಟ್ಟಂತೆ ಆಸ್ತಿಗೆ ಸಂಬಂಧಪಟ್ಟಂತೆ ಇರುವಂಥ ಡಿಸ್ಪ್ಯೂಟ್ಸ್ಗಳು ಕಿರಿಕಿರಿಗಳು ಸರಿಯಾಗುವ ಸಾಧ್ಯತೆಗಳಿರುತ್ತೆ. ಅನಂತರದಲ್ಲಿ ಇನ್ನೊಂದೇನೆಂದರೆ ಬಹಳ ಮುಖ್ಯವಾಗಿ ವಿವಾಹದ ಯೋಗ ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ಪಂಚಮಾಧಿಪತಿ ರವಿ ಆಗಿರುವಂಥದ್ದು 7ನೇ ಮನೆಯಲ್ಲಿ ಬಂದಿರುವಂಥದ್ದು ವಿವಾಹದ ಯೋಗ ಪ್ರಾಪ್ತಿಯಾಗುತ್ತೆ. ಮತ್ತು ಇನ್ನೊಂದು ಕೆಲ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ 6ನೇ ಮನೆಯಲ್ಲಿ ಕೇತು ಇರುವಂಥದ್ದು ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವಂತಹ ಸಾಧ್ಯತೆ ಈ ರಾಶಿಯವರಿಗೆ ಇರುತ್ತೆ. ಒಂದು ರೀತಿ ಬಹಳ ಉತ್ತಮವಾಗಿರುವಂಥ ಸಮಯ ಈ ಒಂದು ಮೇಷರಾಶಿಯವರಿಗೆ ಅಂತ ಹೇಳ್ಬೋದು. ಇದರ ನಂತರದಲ್ಲಿ 6ನೇ ಮನೆಯಲ್ಲಿ ಶುಕ್ರ ಇರುವಂಥದ್ದು 28 ಡಿಗ್ರಿಯಲ್ಲಿ ಇರುವಂಥದ್ದು 1ನೇ ತಾರೀಕಲ್ಲಿ ನಾವು ನೋಡೋದಾದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಶುಕ್ರ ಗ್ರಹ ಟ್ರಾನ್ಸಿಟ್ ಆಗುತ್ತೆ. ನೀಚ ಸ್ಥಾನದಿಂದ ಸಪ್ತಮ ಸ್ಥಾನಕ್ಕೆ ಬರ್ತಿರುವಂಥದ್ದೇ ವಿವಾಹಕ್ಕೆ ಕಾರಕವಾಗುತ್ತೆ ಅಂತ ನಾನು ಹೇಳ್ತೀನಿ. ಜೊತೆಯಲ್ಲಿ ಶುಕ್ರ ಗ್ರಹದ ಒಂದು ಸಪ್ತಮ ಭಾವದಲ್ಲಿ ಅದು ಹೋಗುವಂಥದ್ರಿಂದ ಬಹಳ ಮುಖ್ಯವಾಗಿ ಧನಪ್ರಾಪ್ತಿ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಹಣ ಒಂದು ಕಡೆ ಸಿಗಾಕೊಂಡಿರುತ್ತೆ. ಅವಾಗೇನಾಗುತ್ತೆ ಅಂತಂದರೆ ಅವರಿಗೆ ಹಣದ ಸಮಸ್ಯೆಗಳು ಇರೋದು ಅದು ಕೂಡ ಸರಿಯಾಗ್ಬೋದು. ಕೊಟ್ಟಿರುವಂಥ ಹಣ ವಾಪಸ್ ಬರ್ಬೋದು. ಒಂದೊಂದು ಸಲ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕಾನೂನು ರೀತಿಯಲ್ಲಿ ಹಣ ಸಿಗಾಕೊಂಡಿದ್ದವರು ಕೂಡ ಹಣ ವಾಪಸ್ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಷ್ಟಮದಲ್ಲಿ ಕುಜಗ್ರಹ. ಮೇಷರಾಶಿಯವರಿಗೆ ಅಷ್ಟಮದಲ್ಲಿ ಕುಜಗ್ರಹ ಅಂದರೆ ಅಷ್ಟಮ ಅಂತಂದರೆ ಬಹಳ ಕೆಟ್ಟದೇನಲ್ಲ. ಅಷ್ಟಮದಲ್ಲಿರುವಂಥ ಗ್ರಹದಿಂದ ಅದು ಕುಜಗ್ರಹವೇ ಅಷ್ಟಮದಲ್ಲಿರೋದ್ರಿಂದ ಇವರಿಗೆ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಪಿತ್ರಾರ್ಜಿತವಾಗಿ ಬರುವಂತಹ ಸೊತ್ತು ಇವರಿಗೆ ಬರುವಂತಹ ಸಾಧ್ಯತೆ, ಅದಕ್ಕೆ ಇರುವಂತಹ ಡಿಸ್ಪ್ಯೂಟ್ಸ್ಗಳು ಕ್ಲಿಯರ್ ಆಗುವಂಥ ಸಾಧ್ಯತೆ ಖಂಡಿತವಾಗಲೂ ಕೂಡ ಮೇಷರಾಶಿಯವರಿಗೆ ಇದೆ. 12ನೇ ಮನೆಯಲ್ಲಿ ಶನಿ ಇರುವಂಥದ್ದು ಒಂದು ರೀತಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಮನಸ್ಸು ಹೋಗುವಂಥದ್ದು. ವಿದ್ಯಾರ್ಥಿಗಳಿಗೆ ಇದು ಬಹಳ ಉತ್ತಮವಾಗಿರುವಂಥ ಒಂದು ಸಮಯನೇ. ಅಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ಏಕಾಗ್ರತೆಯ ಕೊರತೆ ಬಂದರೂ ಸಹ
ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಯತ್ನ ಮಾಡ್ತಿರೋಂಥವ್ರಿಗೆ ಬಹಳ ಒಳ್ಳೆಯ ಶುಭ ಸಮಯ. ವಿದೇಶದ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಬಹಳ ಒಳ್ಳೆಯದು. ಆಮೇಲೆ ಉದ್ಯೋಗ ಪ್ರಾಪ್ತಿಗೆ ಇಂಟರ್ವ್ಯೂಸ್ ಕೊಟ್ಟು ವೆಯ್ಟ್ ಮಾಡ್ತಿರುವಂಥವ್ರಿಗೆ, ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಬಹಳ ಒಳ್ಳೆಯದಾಗುತ್ತೆ. ಇದ್ರ ಜೊತೆಯಲ್ಲಿ ಸ್ವಂತವಾಗಿ ಹೊಸದಾಗಿ ಬಿಸ್ನೆಸ್ ಮಾಡ್ಕೋಬೇಕು ಅಂತ ಯಾರ್ಯಾರು ಪ್ರಯತ್ನ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಶುಭವಾಗುವಂಥ ಸಾಧ್ಯತೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಇದೆ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ನಮಸ್ಕಾರ. ಹಾಗಾಗಿ ಜಾತಕದ ವಿಶ್ಲೇಷಣೆ ಅಂತ ಬಂದಾಗ ಇದನ್ನು ತುಂಬ ಸೈಂಟಿಫಿಕ್ ವೇಯಲ್ಲಿ ಮಾಡಬೇಕಾಗತ್ತೆ. ಫಸ್ಟು ನಾವು ಜಾತಕದಲ್ಲಿರುವಂಥ ಅವ್ರ ಸಮಯವನ್ನು ಸರಿ ಮಾಡಬೇಕು, ಲಗ್ನವನ್ನು ಕಂಡುಹಿಡಿಯಬೇಕು, ಆನಂತರದಲ್ಲಿ ಪ್ರಶ್ನೆ ಕುಂಡಲಿ, ಆನಂತರ 2-3 ದಶೆಗಳು, ಯೋಗಿನಿ ದಶೆ, ಚರದಶೆ, ಆಮೇಲೆ ವಿಂಶೋತ್ತರ ದಶೆಯಲ್ಲಿ ಅವ್ರಿಗೆ ಕಂಡೀಷನಲ್ ದಶೆ ಅಂತ ಬರುತ್ತೆ, ಅದ್ರಲ್ಲಿ ಯಾವ ದಶೆ ಅಪ್ಲೈ ಆಗುತ್ತೋ ಅದನ್ನು ಮಾಡಿ ಪ್ರಶ್ನೆ ಕುಂಡಲಿನಾಗಿ ಒಂದು ಕರೆಕ್ಟಾಗಿ ಆ ಒಂದು ಘಟನೆಗೆ, ಈಗ ಜಾಬ್ ಅಂತಂದರೆ ಆ ದಶಮ ಭಾವವನ್ನು ಸರಿಯಾಗಿ ದಶಾಂಶವನ್ನು ಕೂಡ ನೋಡಿ ಒಂದು ಪ್ರಿಡಿಕ್ಷನ್ನ ಕೊಡಬೇಕು. ಇದು ಯಾವುದು ಮಾಡಿದಾಗಲೇ ಸುಮ್ಮನೆ ಜನರಲ್ ಆಗಿ ನಾನೊಂದು ರಾಶಿ ನೋಡಿ ಅದನ್ನು ಹೇಳಬಾರ್ದು, ಅದು ತಪ್ಪಾಗುತ್ತೆ. ಅದು ಒಬ್ಬ ಒಳ್ಳೆಯ ಜ್ಯೋತಿಷ್ಯ ಲಕ್ಷಣ ಅಲ್ಲ. ಈ ರೀತಿಯಲ್ಲಿ ಜಾತಕದ ವಿಶ್ಲೇಷಣೆ ಮಾಡಿದಾಗ ನಿಮಗೂ ಒಂದು ಗೈಡೆನ್ಸ್ ಸಿಗುತ್ತೆ, ಪ್ಲಸ್ ಪ್ರೆಡಿಕ್ಷನ್ಸು ನಿಜ ಆಗುತ್ತೆ. ಅದಾದಮೇಲೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ಸೊ ಆ ಬಗ್ಗೆ ನಾವು ನೋಡಿದಾಗ ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಜೆಮ್ ಸ್ಟೋನ್ಸು, ರುದ್ರಾಕ್ಷಿಗಳು ಯಾವುದನ್ನು ಫಾಲೋ ಮಾಡಬೇಡಿ. ಮ್ಯಾಜಿಕಲ್ ರೆಮಿಡಿ ಅಂತ ಯಾವುದೂ ಇರಲ್ಲ. ಯಾವ ಸಮಸ್ಯೆ ಒಂದಿನಲ್ಲಿ ಬಗೆಹರಿಸೋಕ್ಕಾಗಲ್ಲ. ಎಲ್ಲದಕ್ಕೂ ಪರಿಹಾರಗಳು ಇಲ್ಲ, ಒಪ್ಕೊಳ್ಳಬೇಕಾಗತ್ತೆ. ಸೊ ಇದನ್ನು ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಇರುವಂಥದ್ದು. ಆ ಬಗೆಯಲ್ಲಿ ಸತ್ಯವನ್ನು ತಿಳ್ಕೊಳ್ಳಿ, ಆಗುತ್ತಾ ಇಲ್ಲೋ ತಿಳ್ಕೊಂಬಿಡಿ. ಆಗಲೇಬೇಕು ಅಂತ ಪ್ರಯತ್ನಕ್ಕೆ ಯಾವುದೇ ಅವಕಾಶಗಳಿಲ್ಲ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಯಾವುದೂ ಕೂಡ ಪರಿಹಾರಗಳನ್ನು ನಿಮಗೆ ಹೇಳಿಲ್ಲ, ಅಲ್ಲಿರುವಂಥದ್ದು ವಿಧಾನವೇ ಬೇರೆ. ಸೊ ಹಾಗಾಗಿ ಈ ರೀತಿಯ ಜಾತಕವನ್ನು ವಿಶ್ಲೇಷಣೆ ಮಾಡಿಸೋದಕ್ಕೆ ಭೈರವಿ ಆಸ್ಟ್ರೋ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗಲ್ಲಿ ನನ್ನ ಸಂಖ್ಯೆ ಇದೆ, ಅದಕ್ಕೆ ನೀವು ಕರೆ ಮಾಡಿ ಕನ್ಸಲ್ಟೇಷನ್ ತೊಗೋಬೋದು.